ನಮಸ್ಕಾರ ಗುರು. ಫೈನಲಿ RCB ಟೀಮ್ ಸೇಲ್ ಆಗಿದೆ. ತುಂಬಾ ದಿನಗಳಿಂದ RCB ಟೀಮ್ ಸೇಲ್ ಆಗುತ್ತೆ ಅಂತ ಕಳೆದ IPL ಅಲ್ಲಿ ಕಪ್ ಹೊಡೆದಾಗ್ಲಿಂದನೂ ಬರೀ ಇದೇ ಮಾತು ರೂಮರ್ಸ್ ಆಗಿ ಓಡಾಡ್ತಾ ಇತ್ತು. RCB ಟೀಮು ಸೇಲ್ ಆಗಿರೋದು ಎಷ್ಟಕ್ಕಪ್ಪ ಅಂತ ಅಂದ್ರೆ 16,700 ಕೋಟಿಗೆ ಸೇಲ್ ಆಗಿದೆ. ಇನ್ನೊಂದು ತಲೆಯಲ್ಲಿ ಇಟ್ಕೋಬೇಕು ನಾವು, ಇದು ಬರೀ ಮೆನ್ಸ್ ಟೀಮ್ ಮಾತ್ರ ಸೇಲ್ ಆಗಿಲ್ಲ, ವುಮೆನ್ಸ್ ಟೀಮು ಸೇರಿ 2 ಟೀಮ್ ಸೇರಿ ಸೇಲ್ ಆಗಿದೆ 16,700 ಕೋಟಿಗೆ. ಈಗ RCB ಟೀಮ್ ನ ತಗೊಂಡಿರುವಂತ ಆ 4 ಓನರ್ಗಳು ಯಾರ್ಯಾರು ಅಂತ ನೋಡೋಣ. ಮೊದಲನೇದಾಗಿ ಆದಿತ್ಯ ಬಿರ್ಲಾ ಗ್ರೂಪ್, ಎರಡನೇದಾಗಿ ಟೈಮ್ಸ್ ಆಫ್ ಇಂಡಿಯಾ, ಮೂರನೇದು ಫಾರಿನ್ ಕಂಪನಿ ಆದಂತ ಬೋಲ್ಟ್ ವೆಂಚರ್ ಮತ್ತೆ ಬ್ಲಾಕ್ ಸ್ಟೋನ್ ಅಂತ ಈ 4 ಕಂಪನಿಗಳು ಸೇರಿ ಈಗ RCB ಟೀಮ್ ನ ಪರ್ಚೇಸ್ ಮಾಡಿದ್ದಾರೆ. ಇದರಲ್ಲಿ ಮೈನ್ ಕೋರ್ ಪರ್ಸನ್ ಆಗಿ ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಇರ್ತಾರೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದ್ರೆ 2007ರಲ್ಲಿ ಮೊದಲನೇ IPL ಶುರುವಾದಾಗ ಓನರ್ ಆಗಿದ್ರಲ್ಲ ನಮ್ಮ ವಿಜಯ್ ಮಲ್ಯ, ಅವರು ಈ ಟೀಮ್ ನ ತಗೊಂಡಿದ್ದು 485 ಕೋಟಿಗೆ. ಈಗ 17 ವರ್ಷ ಆಗಿದೆ. 17 ವರ್ಷದಲ್ಲಿ ಈಗ RCB ಟೀಮ್ ಸೇಲ್ ಆಗಿರೋದು ಎಷ್ಟಕ್ಕಪ್ಪ ಅಂತ ಅಂದ್ರೆ 16,700 ಕೋಟಿಗೆ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ RCB ಟೀಮ್. RCB ಟೀಮ್ ಇರುವಂತ ಬ್ರ್ಯಾಂಡ್ ಲೆವೆಲ್ಲೇ ಬೇರೆ ಇದೆ ಅನ್ನೋದು ಆಲ್ ಓವರ್ ವರ್ಲ್ಡ್ ಗೆ ಗೊತ್ತು. ಇನ್ನೊಂದೇನಂತ ಅಂದ್ರೆ ಈ ಒಂದು 16,700 ಕೋಟಿ ಏನಿದೆ, ಈ ಮಾರಾಟವಾದಂತ ಅಮೌಂಟ್ ಒಂದು ಆಲ್ ಓವರ್ ವರ್ಲ್ಡ್ ಯಾವುದೇ ಪ್ರೈವೇಟ್ ಲೀಗ್ ಫ್ರಾಂಚೈಸಿ, ಫುಟ್ಬಾಲ್ ಆಗಿರ್ಬೋದು ಅಥವಾ ಗಾಲ್ಫ್ ಆಗಿರ್ಬೋದು, ಇನ್ ಬೇರೆ ಕ್ರಿಕೆಟ್ ಕೂಡ ಎಲ್ಲ ಸೇರಿದ್ರೆ ಹೈಯೆಸ್ಟ್ ಅಮೌಂಟ್ ಗೆ ಸೇಲ್ ಆಗಿರುವಂತ ನಂಬರ್ 1 ಟೀಮು RCB ಆಗಿದೆ. ಇಷ್ಟು ದಿನ ನಾವು RCB ಫ್ಯಾನ್ಸ್ ಎಲ್ಲ ಒಂದು ಮಾತನ್ನ ಅನ್ಕೊಳ್ಳೋವು, ಅಲ್ಲ ಗುರು, RCB ಮ್ಯಾನೇಜ್ಮೆಂಟ್ ಅಲ್ಲಿ ಇರೋರಿಗೆ ಕ್ರಿಕೆಟ್ ಬಗ್ಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಇವರು ಕರೆಕ್ಟ್ ಆಗಿ ಕ್ರಿಕೆಟ್ ನ ಆಡ್ಸೋದಕ್ ಬರಲ್ಲ, ಒಳ್ಳೊಳ್ಳೆ ಪ್ಲೇಯರ್ ಗಳನ್ನ ತಗೊಳಕ್ ಬರಲ್ಲ ಅಂತ ತುಂಬಾ ಮಾತಾಡ್ತಾ ಇದ್ದೋ. ಈ ಸೀಸನ್ ಅಲ್ಲ, DK ಬಂದ್ರಲ್ಲ, ಈ ಸೀಸನ್ ಅಲ್ಲ, ಅದಕ್ಕೆ ಇನ್ನೊಂದ್ ಸೀಸನ್ ಅಲ್ಲೆಲ್ಲ ಹಂಗೆ ಮಾತಾಡ್ತಾ ಇದ್ದೋ. ಬಟ್ ಈಗ ಆದಿತ್ಯ ಬಿರ್ಲಾ ಗ್ರೂಪ್ ತಗೊಂಡ್ಮೇಲೆ ಆರ್ಯಮಾನ್ ಬಿರ್ಲಾ ಅವರು ಈಗ ಈ ಒಂದು RCB ಟೀಮ್ ನ ಎಲ್ಲಾ ಒಂದು ಇದನ್ನ ನೋಡ್ಕೋತೀನಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದ್ರೆ, ಈ ಆರ್ಯಮಾನ್ ಬಿರ್ಲಾ ಅವರು ಎಕ್ಸ್ ಕ್ರಿಕೆಟರ್ ಕೂಡ. ಅಂದ್ರೆ ಮಧ್ಯಪ್ರದೇಶ್ಗೆ ಇವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅನ್ನ ಆಡಿದ್ದಾರೆ, ಮತ್ತೆ ವೆಸ್ಟ್ ಬೆಂಗಾಲ್ ಮೇಲೆ ಸೆಂಚುರಿ ಕೂಡ ಹೊಡೆದಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಅದಲ್ದೇನೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಈಗ IPL ಟೀಮ್ ನ ಇವರು RCB ನ ಖರೀದಿ ಮಾಡಿದ್ದಾರೆ. ಆದ್ರೆ ಇವರು ಕೂಡ ಒಂದು ಟೈಮ್ ಅಲ್ಲಿ IPL ನ ಒಂದು ಟೀಮ್ ಅಲ್ಲಿ ಆಡಿದ್ರು ಅಂತ ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಇವರು ರಾಜಸ್ಥಾನ್ ರಾಯಲ್ಸ್ ಟೀಮ್ ಅಲ್ಲಿ ಇವರು ಒಬ್ರು ಪ್ಲೇಯರ್ ಆಗಿದ್ರು ಅನ್ನೋದು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಇದು. ಬಟ್ ಇವರು ಕ್ರಿಕೆಟ್ ಇಂದ ಏನಕ್ಕೆ ಹೊರಗಡೆ ಹೋದ್ರು ಅಂತ ಅಂದ್ರೆ, ಇವರ ಒಂದು ವೈಯಕ್ತಿಕ ಆರೋಗ್ಯದ ಸಮಸ್ಯೆಯ ಕಾರಣ ಇವರು ಕ್ರಿಕೆಟ್ ನಿಂದ ಹೊರಗುಳಿತಾರೆ. ಈಗ ಇನ್ನೊಂದು ಎಲ್ರೂ ತಲೆಯಲ್ಲಿ ಅಂದ್ರೆ ಎಸ್ಪೆಷಲಿ RCB ಫ್ಯಾನ್ಸ್ ತಲೆಯಲ್ಲಿರೋ ಒಂದು ವಿಷಯ ಏನಂತ ಅಂದ್ರೆ, ಈಗ ಟೀಮ್ ಏನೋ ಸೇಲ್ ಆಗೋಯ್ತು, ಬಟ್ ಆದ್ರೆ RCB ಏನೋ ಹೆಸರು ಕೂಡ ಚೇಂಜ್ ಆಗೋಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು. ನನಗ್ ಗೊತ್ತಿರೋ ಪ್ರಕಾರ ಐ ಥಿಂಕ್ ಚೇಂಜ್ ಆಗಲ್ಲ. ಯಾಕೆಂದ್ರೆ ಅವರೇ ಹೇಳಿರೋ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಈಗೇನ್ ಟೀಮ್ ಇದೆ ಮತ್ತೆ ಏನೇನ್ ಪ್ರೊಸೀಜರ್ ಇದೆ ಮತ್ತೆ ನೇಮ್ ಇದೆ ಇದನ್ನ ಹಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋದು ಅವ್ರಿಗೂ ಗೊತ್ತು. ಯಾಕೆಂದ್ರೆ RCB ಅನ್ನೋದು ಎಮೋಷನ್ RCB ಫ್ಯಾನ್ಸ್ಗೆ, ಬಟ್ ಆದ್ರೆ RCB ಅನ್ನೋ ಹೆಸರಿಂದನೇ ಈ ಮೆಟ್ಟಕ್ಕೆ ಬೆಳೆದ ಆಲ್ರೆಡಿ ಆಗೋಗಿದೆ. ಈಗ ನಾವು ಏನಾದ್ರೂ ಹೆಸರನ್ನ ಬದಲು ಮಾಡಿದ್ರೆ ಇದರಿಂದ ಆ ಟೀಮ್ಗೆ ಹೊಡೆತ ಬೀಳ್ಬೋದು ಅನ್ನೋದು ಅವ್ರಿಗೂ ತಲೆಯಲ್ಲಿ ಇದ್ದೇ ಇರುತ್ತೆ. ಆ ಕಾರಣದಿಂದ ನನಗ್ ಗೊತ್ತಿರಂಗೆ RCB ಅನ್ನೋ ಹೆಸರನ್ನ ಯಾವುದೇ ಓನರ್ಗಳು ಇನ್ನ ಎಷ್ಟೇ ವರ್ಷ ಬಿಟ್ಟು ಓನರ್ಗಳು ಚೇಂಜ್ ಆದ್ರೂ RCB ಅನ್ನೋ ಹೆಸರನ್ನ ಚೇಂಜ್ ಮಾಡಲ್ಲ ಅನ್ನೋದು ನನ್ನ ಗಟ್ ಫೀಲಿಂಗು. ಆರ್ಯಮಾನ್ ಬಿರ್ಲಾ ಅವರು ಒಬ್ರು ಕ್ರಿಕೆಟರ್ ಆಗಿದ್ರಿಂದ ಈಗ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಏನ್ ಮಾಡಿದ್ರೆ ಒಳ್ಳೇದು ಕೆಟ್ಟದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಇನ್ ಮುಂದೆ ಕ್ರಿಕೆಟರ್ಗಳಿಗೆ ಒಳ್ಳೆ ಫೆಸಿಲಿಟಿಗಳು ಸಿಗುತ್ತೆ, ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಎಲ್ಲಾ ತರದ ವ್ಯವಸ್ಥೆಗಳು ಆಗುತ್ತೆ. ಮತ್ತೆ ಇನ್ನೊಂದು ಕ್ರಿಕೆಟರ್ ಮೈಂಡ್ ಸೆಟ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಈಗ ಬಿಸ್ನೆಸ್ ಪರ್ಪಸ್ ಆಗಿ ಒಬ್ಬ ಓನರ್ಶಿಪ್ ತಗೊಂಡ್ರೆ ಕ್ರಿಕೆಟರ್ ಅಲ್ದೇ ಇರೋನು, ಸೊ ಏನಾಗುತ್ತೆ ಅನ್ನೋದು ತುಂಬಾ ಜನ ಗೊತ್ತು. ಈಗ LSG ಟೀಮ್ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಬಟ್ ಈಗ ಕ್ರಿಕೆಟರ್ ಒಬ್ಬ ಓನರ್ ಆಗಿರೋದ್ರಿಂದ ಈಗ ಒಂದು ಬೇರೆ ತರದ ಅಟ್ಮಾಸ್ಫಿಯರ್ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಈಗ RCB ಟೀಮ್ ಸೇಲ್ ಆಗಿರೋದು 16,700 ಕೋಟಿಗೆ. ನಾನು ಅನ್ಕೊಂಡಿದ್ದೆ ಇದು ಕಮ್ಮಿ ಅಮೌಂಟ್ ಆಯ್ತು ಅಂತ, ಯಾಕೆಂದ್ರೆ ನಮ್ಮ RCB ಟೀಮ್ ಬ್ರ್ಯಾಂಡ್ ಬೇರೆ ಲೆವೆಲ್ ಅಲ್ಲಿ ಇದೆ. ಸೊ ಹಾಗಾಗಿ ನಾನು ಇನ್ನೂ 18,000 19,000 ಆಲ್ಮೋಸ್ಟ್ 20,000 ಕೋಟಿಗೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ.
ಬಟ್ ಇದು ಕಮ್ಮಿ ಆಯ್ತು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಇನ್ ಎಷ್ಟು ಅಮೌಂಟ್ ಹೋಗಬಹುದಿತ್ತು RCB ಅನ್ನೋದು ನಿಮ್ ಮನ್ಸಲ್ಲಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ RCB ಟೀಮ್ ನ 2 ಇಂಡಿಯನ್ ಕಂಪ್ನಿ 2 ಫಾರಿನ್ ಕಂಪ್ನಿ ಸೇರಿ ಬೈ ಮಾಡಿದ್ದಾರೆ. ಆದ್ರೆ ಇನ್ನೊಂದು ವಿಷಯ ಏನಂತಂದ್ರೆ ಈಗೇನ್ ನಡೀತಾ ಇದೆ IPL 2026 ಈಗ ಹಳೆ ಓನರ್ಶಿಪ್ ಅಲ್ಲೇ ನಡೆಯುತ್ತೆ. ಈ IPL ಮುಗಿದ್ಮೇಲೆ ಇವ್ರದ್ದೇನಿದೆ ಲೀಗಲ್ ಪ್ರೊಸೀಜರ್ ಎಲ್ಲ ಮುಗಿದು ನೆಕ್ಸ್ಟ್ ಇಯರ್ ಅಂದ್ರೆ 2027ಗೆ ಈಗ ಹೊಸದಾಗಿ ಏನು 4 ಜನ ಓನರ್ಶಿಪ್ ತಗೊಂಡಿದ್ದಾರೆ ಆದಿತ್ಯ ಬಿರ್ಲಾ ಗ್ರೂಪ್ ಅಂಡರ್ ಅಲ್ಲಿ ನೆಕ್ಸ್ಟ್ IPL ನ RCB ಆಡುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.